ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆಯಲ್ಲಿ 2020ರಿಂದ 2025ರ ಅವಧಿಯಲ್ಲಿ ಸುಮಾರು 200 ಕೋಟಿ ರೂಪಾಯಿ ಅಕ್ರಮ ನಡೆದಿದೆ ಅಂತ ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಮಹಾಲೇಖಕರ ವರದಿ ಅಂದ್ರೆ CAG ವರದಿ ಬಹಿರಂಗಪಡಿಸಿದೆ. ಮಂಜೂರಾದ ಯಾತ್ರಿ ನಿವಾಸದ ಬದಲು ಮಸೀದಿಯ ಪ್ರಾರ್ಥನಾ ಮಂದಿರ ನಿರ್ಮಾಣ ಸೇರಿದ ಹಾಗೆ ಅನೇಕ ಇತರೆ ಕಾಮಗಾರಿಗಳಿಗೆ ಹಣವನ್ನ ವ್ಯಯ ಮಾಡಲಾಗಿದೆ ಅಂತ CAG ತಿಳಿಸಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಬಸವನದುರ್ಗ ಮೌಲಾಲಿ ಮಸೀದಿಯ ಬಳಿ ಯಾತ್ರಿ ನಿವಾಸ ನಿರ್ಮಿಸಲು ಸರ್ಕಾರ 25 ಲಕ್ಷ ರೂಪಾಯಿಯನ್ನು ಮಂಜೂರು ಮಾಡಿತ್ತು. 2023ರ ಫೆಬ್ರವರಿಯ ಒಳಗೆ ಈ ಕಾಮಗಾರಿ ಮುಕ್ತಾಯವಾಗಬೇಕು ಅನ್ನುವಂತಹ ಗಡುವನ್ನು ಕೂಡ ನೀಡಿತ್ತು. ಇಲಾಖೆಯ ದಾಖಲೆಗಳ ಪ್ರಕಾರ ಕಾಮಗಾರಿ ಪೂರ್ಣಗೊಂಡಿದ್ರೂ ಕೂಡ ಯೋಜನೆ ಪೂರ್ಣಗೊಂಡ ವರದಿ ಲಭ್ಯವಾಗಿರಲಿಲ್ಲ. ಸ್ಥಳ ಪರಿಶೀಲನೆಯ ವೇಳೆ 22 ತಿಂಗಳ ನಂತರವೂ ಕೂಡ ಕಟ್ಟಡ ಪೂರ್ಣಗೊಂಡಿಲ್ಲ. ಆದರೆ ಯಾತ್ರಿ ನಿವಾಸದ ಬದಲು ಪ್ರಾರ್ಥನಾ ಮಂದಿರವನ್ನ ಪ್ರವಾಸೋದ್ಯಮ ಇಲಾಖೆ ನಿರ್ಮಿಸಿದೆ ಅಂತ CAG ವರದಿಯಿಂದ ಬಹಿರಂಗಗೊಂಡಿದೆ. ಇಷ್ಟು ಮಾತ್ರ ಅಲ್ಲ, ಇಲಾಖೆಯಲ್ಲಿ ಗಂಭೀರ ಹಾಗೂ ವ್ಯವಸ್ಥಾತ್ಮಕ ದೋಷ, ಅನಿಯಮಿತ ಹಣಕಾಸು ನಿರ್ವಹಣೆ ಮತ್ತು ಸಾರ್ವಜನಿಕ ಹಣದ ದುರುಪಯೋಗ ನಡೆದಿದೆ ಅಂತ CAG ಗಂಭೀರ ಆರೋಪವನ್ನ ಮಾಡಿದೆ. ರಾಜ್ಯದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ 164 ಮಾಹಿತಿ ಹೋರ್ಡಿಂಗ್ಗಳನ್ನು ಸ್ಥಾಪಿಸಲು ಗುತ್ತಿಗೆದಾರರೊಬ್ಬರಿಗೆ 8.37 ಕೋಟಿ ರೂಪಾಯಿ ಪಾವತಿಸಲಾಗಿತ್ತು. ಆದರೆ 134 ಹೋರ್ಡಿಂಗ್ಗಳ ಸ್ಥಾಪನೆಗೆ ಯಾವುದೇ ದಾಖಲೆಗಳು ಲಭ್ಯವಾಗಿಲ್ಲ ಅಂತ ತಿಳಿದು ಬಂದಿದೆ. ಯಾವುದೇ ಧರ್ಮದ ಪ್ರಾರ್ಥನಾ ಮಂದಿರವನ್ನ ಪ್ರವಾಸೋದ್ಯಮ ಇಲಾಖೆಯಿಂದ ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ. ಪ್ರವಾಸಿ ತಾಣಗಳ ಪೂರಕ ಅಭಿವೃದ್ಧಿಯನ್ನ ಮಾತ್ರ ಇಲಾಖೆ ಮಾಡಬಹುದು. ಇಂತಹ ಕಠಿಣ ನಿಯಮಗಳು ಇದ್ದರೂ ಕೂಡ ಪ್ರವಾಸೋದ್ಯಮ ಇಲಾಖೆಯು ಪ್ರಾರ್ಥನಾ ಮಂದಿರವನ್ನ ನಿರ್ಮಾಣ ಮಾಡಿದ್ದು ಹೇಗೆ ಅನ್ನುವಂತ ಪ್ರಶ್ನೆಗೆ ಉತ್ತರವನ್ನ ಇಲಾಖೆ ನೀಡಬೇಕಾಗಿದೆ.